ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಕಾಂಗ್ರೆಸ್ನ ಕಟ್ ಹಾಕ್ಬೇಕು MP ಎಲೆಕ್ಷನ್ ಅಲ್ಲಿ ಅಂತ ತಯಾರಿ ನಡೆಸ್ತಾ ಇದೆ. ಬಟ್ ಅವರುಗಳ ನಡುವೆ ಜಿದ್ದನ ಕ್ಷೇತ್ರ ಅಂತ ಅನಿಸ್ಕೊಳ್ತಿರೋದು ಮಂಡ್ಯ. ಹೀಗಾಗಿ ಈ ಟಿಕೆಟ್ ಗೊಂದಲವನ್ನ ನೀವೇ ಸರಿ ಮಾಡಿ ಅಂತ ಜೆಡಿಎಸ್ ಅಮಿತ್ ಶಾ ಅವರ ಮುಂದೆ ಮನವಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ನಡೆದ ಅಮಿತ್ ಶಾ ಜೊತೆ ಮೀಟಿಂಗ್ ನಲ್ಲಿ ಮಂಡ್ಯದ ಗೊಂದಲ ನಿವಾರಿಸುವಂತೆ ಕುಮಾರಸ್ವಾಮಿ ಹೇಳಿದ್ದು, ಇಬ್ಬರ ನಡುವೆ ಗೊಂದಲಗಳು ಇದ್ರೆ ಕಾರ್ಯಕರ್ತರಿಗೆ ಅದು ಕನ್ಫ್ಯೂಷನ್ ಆಗುತ್ತೆ, ಮಂಡ್ಯ ಸಂಸದರ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ದಾರೆ ಅಂತ ಮಾಹಿತಿ. ಜೆಡಿಎಸ್ ಪಟ್ಟು ಹಿಡಿದಿದೆಯಂತೆ. ಮಗದೊಂದ್ ಕಡೆ ಸುಮಲತಾ ಅವರು ಇದ್ದಾರೆ ಪಕ್ಷೇತರ ಅಭ್ಯರ್ಥಿ, ಒಂದ್ ಕಡೆ ಅವರು ಬೆಂಬಲವನ್ನ ಕೂಡ ಬಿಜೆಪಿಗೆ ಸೂಚಿಸಿದ್ದಾರೆ ಕೆಲವು ಸಂದರ್ಭದಲ್ಲಿ. ಈಗ ಏನಾಗುತ್ತೆ, ಅದು ಅಲ್ಲದೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಾರಂತೆ ಪಕ್ಷೇತರನೂ ಬೇಡ ಜೆಡಿಎಸ್ ಬೇಡ, ನಾವು ಆಲ್ರೆಡಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೆಲ್ಲ ಚೆನ್ನಾಗಿ ಪಕ್ಷ ಸಂಘಟನೆ ಮಾಡಿದೀವಿ, ನಮ್ಮ ಕ್ಯಾಂಡಿಡೇಟ್ನೇ ಹಾಕ್ಬಿಡೋಣ, ಗ್ಯಾರಂಟಿ ಗೆಲ್ತೀವಿ ಅಂತ ಕಾರ್ಯಕರ್ತರು ಕೂಡ ದುಂಬಾಲ್ ಬಿದ್ದಿದಾರಂತೆ. ನೋಡೋಣ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ, ಬಿಟ್ಕೊಡುತ್ತಾ ಜೆಡಿಎಸ್ಗೆ ಅಥವಾ ಪಕ್ಷೇತರ ಅಭ್ಯರ್ಥಿ ಫಿಕ್ಸಾ, ಇವರೊಂದು ಹೊಸದಾಗ ಆಗ್ತಾರಾ? ಓಕೆ, ಮಂಡ್ಯದಲ್ಲಿ ಹಾಲಿ ಸಂಸದರು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆ ಕ್ಷೇತ್ರದ ಟಿಕೆಟ್ ನಲ್ಲಿ ಗೊಂದಲಗಳಿದೆ. ಜೆಡಿಎಸ್ ಕೂಡ ಕೇಳ್ತಾ ಇದೆಯಲ್ಲ, ಹಾಗಾಗಿ ಈ ಗೊಂದಲವನ್ನ ನೀವೇ ಬಗೆಹರಿಸಬೇಕು ಅಂತ ಕುಮಾರಸ್ವಾಮಿ ಅವರು ಕೇಳಿದಾರಂತೆ. ಮಂಡ್ಯ ಸಂಸದರನ್ನ ಕರೆದು ಅವ್ರ ಜೊತೆ ಮಾತಾಡಿ ಗೊಂದಲ ಇತ್ಯರ್ಥ ಮಾಡಿ. ಕರೆದು ಮಾತಾಡಿ ಅಂದ್ರೆ ನೀವು ನಿಂತ್ಕೋಬೇಡಿ ಅಂತ ಹೇಳ್ತಾರ ಅಥವಾ ಬೇರೆ ಕ್ಷೇತ್ರ ಏನಾದ್ರು ಕೊಡ್ತಾರಾ ಗೊತ್ತಿಲ್ಲ. ಸಂಸದೆ ಸುಮಲತಾ ಅವರಿಗೆ ಅಭಿಪ್ರಾಯ ಕೇಳಿ ಅದನ್ನ ಸರಿ ಮಾಡೋ ಕೆಲಸ ಮಾಡಿ, ಇಲ್ಲಾಂದ್ರೆ ಕಾರ್ಯಕರ್ತರಿಗೆ ಸಮಸ್ಯೆ ಆಗ್ಬಿಡುತ್ತೆ. ಯಾರ ಪರವಾಗಿ ಕ್ಯಾನ್ವಸ್ ಮಾಡ್ಬೇಕು ಏನು ಎತ್ತ ಅನ್ನುವಂಥದ್ದು ಕನ್ಫ್ಯೂಷನ್ ಆಗುತ್ತೆ. ಹೀಗಾಗಿ ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗೊಂದಲ ಬಗೆಹರಿಸಿ, ಸಂಸದರ ಜೊತೆ ಮಾತುಕತೆ ಮಾಡೋಕ್ ನಾನು ಕೂಡ ರೆಡಿ ಇದ್ದೀನಿ, ನೀವು ಕುಳಿತುಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳೋಣ, ಮಂಡ್ಯದಲ್ಲಿ ಯಾವುದೇ ಗೊಂದಲಗಳಿಲ್ಲದ ಟಿಕೆಟ್ ಫೈನಲ್ ಆಗ್ಬಿಟ್ರೆ ದೊಡ್ಡ ಮಟ್ಟದ ಗೆಲುವು ಮೈತ್ರಿಗೆ ಸಿಗುತ್ತೆ ಅಂತ ಅವ್ರ ಲೆಕ್ಕಾಚಾರ. ನೋಡೋಣ. ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಕೊತ್ತನೂರು ಮಂಜುನಾಥ್ಗೆ ಈಗ ಮತ್ತೊಂದು ಸಂಕಷ್ಟ ಹೆಗ್ಲೇರಿದೆ. ಶಾಸಕ ಮಂಜುನಾಥ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದ್ದು, ಇದೀಗ ಕೋಲಾರದ ಡಿಸಿ ನೇತೃತ್ವದ ಜಾತಿ ಪರಿಶೀಲನಾ ಸಮಿತಿ ನಿರ್ಣಯದ ವಿರುದ್ಧ ಶಾಸಕ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅರ್ಜಿ ತಿರಸ್ಕರಿಸಿರುವ ನ್ಯಾಯಾಲಯ ಮಹತ್ವದ ಆದೇಶ ಕೊಟ್ಟಿದೆ. 2013ರಲ್ಲಿ ಮುಳುಬಾಗಿಲು ಮೀಸಲು ಕ್ಷೇತ್ರದಿಂದ ಮಂಜುನಾಥ್ ಸ್ಪರ್ಧೆ ಮಾಡಿದ್ರು. ಆಗ ಸ್ವತಂತ್ರ ಅಭ್ಯರ್ಥಿಯ ಗೆದ್ದ ಬಳಿಕ ಪರಾಜಿತ ಅಭ್ಯರ್ಥಿ ಮುನಿ ಆಂಜನಪ್ಪ ಕೋರ್ಟ್ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ತಲುಪಿದ ಪ್ರಕರಣದಲ್ಲಿ ಜಾತಿ ಪರಿಶೀಲನಾ ಸಮಿತಿ ನಿರ್ಣಯದ ಆಕ್ಷೇಪ ಇದ್ದ ಕಾರಣ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಪ್ರಕರಣದ ನಿರ್ದೇಶನ ಕೊಟ್ಟಿತ್ತು. ಹೀಗಾಗಿ ಹೈಕೋರ್ಟ್ ತೀರ್ಪು ಕೊಟ್ಟಿದೆ.